ಜನೌಷಧಿ ಕೇಂದ್ರ ಮುಚ್ಚದಂತೆ ಎಲ್ಲೆಡೆ ಬಿಜೆಪಿ ಪ್ರತಿಭಟನೆ. ತಿಪಟೂರಿನಲ್ಲಿ ನಾಗೇಶ್ ನೇತೃತ್ವದಲ್ಲಿ ಪ್ರತಿಭಟಿಸಿ ಆಕ್ರೋಶ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಜನೌಷಧಿ ಕೇಂದ್ರವೂ ಕೂಡ ಒಂದು. ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಔಷಧಿಯನ್ನ ಪೂರೈಸುವ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸ್ಥಾಪಿಸಲಾಯಿತು. ಆದರೆ ಇಂದು ಸರ್ಕಾರ ರಾಜ್ಯದ ಎಲ್ಲ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಾ ಇದೆ ಅಂತ ಬಿಜೆಪಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇತ್ತ ತಿಪಟೂರಿನಲ್ಲಿ ಮಾಜಿ ಸಚಿವ ನಾಗೇಶ್ ನೇತೃತ್ವದಲ್ಲಿ ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ರು. ಸಿಎಂ ಸಿದ್ದರಾಮಯ್ಯ ಹಾಗೂ ವೈದ್ಯಕೀಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ನಾಗೇಶ್, ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲೆಂದೇ ಕೇಂದ್ರ ಸರ್ಕಾರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರವನ್ನ ತೆರೆದಿದೆ. ಇಂತಹ ಜನೌಷಧಿ ಕೇಂದ್ರಗಳಲ್ಲಿ 20% ರಿಯಾಯಿತಿ ದರದಲ್ಲಿ ಔಷಧಿ ನೀಡ್ತಾ ಇತ್ತು. ಆದರೆ ರಾಜ್ಯ ಸರ್ಕಾರ ಈ ಕೇಂದ್ರವನ್ನ ಮುಚ್ಚುವ ಮೂಲಕ ಜನ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಎಂದು ಕಿಡಿಕಾರಿದ್ರು. ಬಿಜೆಪಿ ಸರ್ಕಾರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ವಸ್ತುಗಳಿಂದ ಬೆಲೆಯನ್ನು ಜಾಸ್ತಿ ಮಾಡಿದ್ದು ಅದು ಕರೆಂಟ್ ಇರ್ಬೋದು, ಇರೋದಿರ್ಬೋದು, ಡೀಸೆಲ್ ಪೆಟ್ರೋಲ್ ಬೆಲೆಗಳನ್ನು ಜಾಸ್ತಿ ಮಾಡಿರುವಂಥದ್ದನ್ನು ನೋಡಿರ್ಬೋದು, ಆಸ್ಪತ್ರೆಗಳ ನೋಂದಾಣಿಕೆ ಶುಲ್ಕ ಜಾಸ್ತಿ ಮಾಡಿದ್ದಿರ್ಬೋದು, ಎಲ್ಲದ್ರ ಮೇಲೂ ಶುಲ್ಕವನ್ನು ಜಾಸ್ತಿ ಮಾಡಿ ನಾವು 2,000 ರೂಪಾಯಿ ಕೊಡ್ತೀವಿ, ಫ್ರೀ ಕರೆಂಟ್ ಕೊಡ್ತೀವಿ, 5 kg ಅಕ್ಕಿ ಕೊಡ್ತೀವಿ ಅಂತ ಸುಳ್ಳು ಹೇಳಿ 2 ವರ್ಷದಲ್ಲಿ ಎಷ್ಟು ತಿಂಗಳು ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ಅಂತ ನಮಗೆಲ್ಲ ಗೊತ್ತಿಲ್ಲ. ಮದ್ಯದ ಮೇಲೆ 2 ಬಾರಿ ಜಾಸ್ತಿ ಮಾಡಿರೋಂಥದ್ದನ್ನು ನಾವು ನೋಡಿದ್ದೀವಿ. ಒಂದು ಮನೆಗೆ 2,000 ಕೊಟ್ಟರೆ 5,000 ಆ ಮನೆಯಿಂದ ವಸೂಲಿ ಮಾಡಿದ್ದಾರೆ. ಅಕ್ಕಿ ಕೊಡ್ತೀವಿ ಇನ್ನೂ ಕೊಡಲೇ ಇಲ್ಲ, ಮಧ್ಯೆ ಎಷ್ಟೊಂದು ಈ ಥರದ ಒಂದು ಕೆಟ್ಟ ಸರ್ಕಾರ ಬಜೆಟ್ ಮಂಡಿಸುವಾಗ ಅವರು ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡ್ತಾ ಇರೋದಕ್ಕೋಸ್ಕರ ಸಾಲ ಮಾಡಿದ್ರು. 132,000 ಕೋಟಿ ಹೊಸ ಸಾಲವನ್ನು ಮಾಡಿದ್ರು. ಇವರು ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲ ಲೆಕ್ಕ ಹಾಕಿದ್ರೆ 55,000 ಮೊದಲನೇ ವರ್ಷವೂ ಸಾಲ ಮಾಡಿದ್ರು, 2ನೇ ವರ್ಷವೂ ಸಾಲ ಮಾಡಿದ್ರು. 237 ಕೋಟಿ ಸಾಲ ಹೊಸ ಸಾಲ ಬಡವರ ಪರವಾಗಿ ದಿನಾಂಕಕ್ಕೆ ಹೇಳ್ತಾರೆ. ಇನ್ನು ಬಿಜೆಪಿ ಮುಖಂಡರು ಮಾತನಾಡಿ, ಜನೌಷಧಿ ಕೇಂದ್ರವನ್ನ ಮುಚ್ಚಿರುವುದು ಯಾವ ರೀತಿ ಸರಿ? ಇದನ್ನ ಕೂಡಲೇ ತಿರಸ್ಕರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಭಾರತೀಯ ಜನತಾ ಪಕ್ಷದಿಂದ 224 ಕ್ಷೇತ್ರಗಳಲ್ಲೂ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಕು ಅಂತೇಳಿ ಏನು ಕರ್ನಾಟಕ ಸರ್ಕಾರ ಇವತ್ತು ಆದೇಶ ಮಾಡಿದೆ. ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಅದರ ವಿರುದ್ಧವಾಗಿ ನಾವು ಇವತ್ತು ದಿವಸ ಚಿತ್ತೂರು ತಾಲೂಕಿನಲ್ಲಿ ನಾಗೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಮೌನ ಇದನ್ನು ಸ್ಟ್ರೈಕ್ನ ಮಾಡಬೇಕು ಅಂತೇಳಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದರೆ ಬೀದಿಗಳು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ಬೋದು.
ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಏನು ಇವತ್ತು ಪ್ರಧಾನಮಂತ್ರಿ ಅವರು ಜನೌಷಧಿ ಕೇಂದ್ರಗಳನ್ನ ಎಲ್ಲ ಕಡೆ ಸ್ಥಾಪಿಸಿದ್ದಾರೆ, ಇದನ್ನ ತೆರೆಯೋದಕ್ಕೆ ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಏನು ಮುಚ್ಚಬೇಕು ಅಂತ ಒಂದು ಯೋಚನೆ ಮಾಡಿದರೆ ಅದು ವಾಪಸ್ ತಗೋಬೇಕು ಅಂತ ಹೇಳ್ತಾ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮಾತಾಡ್ತಾರೆ. ದುಡ್ಡನ್ನ ವಾಪಸ್ ತಗೊಳ್ಳೋಂಥ ವ್ಯವಸ್ಥೆಯನ್ನ ರೈತರಿಗೆ ಕೊಡಿ. ರಸಗೊಬ್ಬರ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಒಂದು DAP ಬೆಲೆ 3,450 ರೂಪಾಯಿ DAP 50 ಕೆಜಿ ಚೀಲಕ್ಕೆ. ಅದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಯಾವತ್ತೂ 1,500 ರೂಪಾಯಿ 1,400 ರೂಪಾಯಿ ಇವತ್ತು DAP ಹೋಗ್ತಾ ಇದೆ. 2,000 ರೂಪಾಯಿ ನಾವೆಲ್ಲೂ ಹೇಳಲ್ಲ ಸಬ್ಸಿಡಿ ಕೊಡ್ತೀವಿ ಅಂತ. ಸನ್ಮಾನ ನಮ್ಮ ರೈತರ ಪರವಾಗಿ 90 ಇದ್ದಂಥ ಸಂದರ್ಭದಲ್ಲಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟರು. ತುಂಬ ಬಡ ಮಕ್ಕಳು ರೈತರ ಮಕ್ಕಳು ಅಂತ ಅವ್ರಿಗೆ ಕಷ್ಟ ಆದ ಸ್ಕಾಲರ್ಶಿಪ್ ಕೊಟ್ಟರು. ಆ ಸ್ಕಾಲರ್ಶಿಪ್ ಹಣವನ್ನು ನಿಲ್ಲಿಸಿ ಹಾಕಿರು. ಒಂದು ವೇಳೆ ಕೇಂದ್ರದಿಂದ ರೈತರನ್ನ ಸಬಲೀಕರಣ ಮಾಡಬೇಕು, ಅವ್ನ ಶಕ್ತಿ ತುಂಬಬೇಕು, ಅವ್ನ ಬೀಜಕ್ಕೂ ಗೊಬ್ಬರಕ್ಕೂ ಒಂದು ಸಣ್ಣ ಸಹಾಯ ಆಗಬೇಕು ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಬ್ಬ ಪ್ರತಿ ರೈತನಿಗೆ ವರ್ಷಕ್ಕೆ 6,000 8,000 ರೂಪಾಯಿ ಕೊಡೋಂಥ ವ್ಯವಸ್ಥೆ ಆಯಿತು. ರಾಜ್ಯ ಸರ್ಕಾರ ಸಹ 8,000 ಕೊಡ್ತಾ ಇತ್ತು. ಅದನ್ನೂ ಸಹ ಇವತ್ತ ರಾಜ್ಯ ಸರ್ಕಾರ ಈ ರೀತಿ ರೈತರ ಪರವಾದಂಥ, ಬಡವರ ಪರವಾದಂಥ, ಹಿಂದುಳಿದವರ ಪರವಾದಂಥ, ಒಬ್ಬ SC ST ಪರವಾದಂಥ ಎಲ್ಲ ಸ್ಕೀಮ್ಗಳನ್ನ ಈ ಸರ್ಕಾರ ಮುಟ್ಟುಕ್ ಮಾಡಿ ನಾವು ಗ್ಯಾರಂಟಿ ಕೊಟ್ಟು ಇಂಥ ಸುಳ್ಳು ಆಶ್ವಾಸನೆ ಕೊಟ್ಟು ಈ ಜನ ದಿಕ್ಕಪ್ಪಿಸ್ತಾ ಇದೆ. ದಯಮಾಡಿ ರೈತರ ಪಾಲಿನ ಸಂಜೀವಿನಿ ಈ ಒಂದು ಜನೌಷಧಿ ಕೇಂದ್ರ ಬಡವರು, ಕೂಲಿ ಕಾರ್ಮಿಕರು, ರೈತರು, ಕಷ್ಟಗಿರರು ತುಂಬಾ ಕಡಿಮೆ ರೇಟ್ ಮಾತ್ರ ತಗೊಂಡು ಇವರು ವಯಸ್ಸಾದ ವೃದ್ಧರು ಅವ್ರು ನೋಡ್ತೀವಿ. ಅದು ನಾನು ಇಲ್ಲಿ ಬಂದಾಗ ಯಾರೋ ವೃದ್ಧರು ಒಂದು 100-200 ರೂಪಾಯಿ ಇಟ್ಕೊಂಡು ವಯಸ್ಸಾಗಿರ್ತಾರೆ, ಮಾತ್ರೆ ಹಿಡಿದು ನಿಂತಿರ್ತಾರೆ ಅಂತಾರೆ. ಅದೇ ಅಲ್ಲಿ ಬೇರೆ ಕಡೆ ತಗೊಂಡ್ರೆ 100 ರೂಪಾಯಿ ಮಾತ್ರೆಗೆ ಅಲ್ಲಿ 700-800 ರೂಪಾಯಿ ಕೊಡ್ಬೇಕಾಗುತ್ತೆ. ಇಂಥ ವ್ಯವಸ್ಥೆಯನ್ನ ಇದು ಹಾಳು ಮಾಡಿದಂತ ಇದ್ರ ಸಿದ್ದರಾಮಯ್ಯ ವಿರುದ್ಧ ನಾವು ಇಡೀ ರಾಜ್ಯವ್ಯಾಪಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಬಂಧುಗಳೇ, ಮುಂದಿನ ಇದು ಸಾಂಕೇತಿಕವಾಗಿ ಮುಂದೆ ಒಂದು ಬೃಹತ್ ಹೋರಾಟವನ್ನು ಬಡವರ ಪರವಾಗಿ ನಾವು ತಗೊಳ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಕೊಡ್ತೀನಿ. ಜೈ ಹಿಂದ್. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಹಾಜರಿದ್ದರು. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.